ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮಂಗಳೂರು ಸೌತೆಕಾಯಿ ದಾಲ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೊಂಕಣಿ ರೆಸಿಪಿ. ನೀವೆಲ್ಲರೂ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು ಚಿಕ್ಕದು ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿ, ಒಂದು 10 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ ಅಥವಾ ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಮೆಂತ್ಯ, 1 ಗ್ಲಾಸು ತೊಗರಿಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ನಾವು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದು ಹುರಿಬೇಕು. ಹಾಗೆ ಮೆಂತ್ಯನೂ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ, ಅದು ಹುರ್ಕೊಳ್ಳಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಂಗಳೂರು ಸೌತೆಕಾಯಿನ ಬೇಯಿಸ್ಕೊಳ್ಳೋಣ. ಒಲೆ ಮೇಲಿಟ್ಟು ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿ ಮತ್ತು ಸ್ವಲ್ಪ ಅರಿಶಿನ, 1 ಚಿಟಿಕೆಯಷ್ಟು, ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಮತ್ತು ಕೆಂಪು ಮೆಣಸಿನ್ಕಾಯಿ, ಮೆಂತ್ಯ ಎಲ್ಲ ಹಾಕ್ಬಿಟ್ಟು ರುಬ್ಬಬೇಕು. ನಾನು ಮಿಕ್ಸಿ ಜಾರ್ನಲ್ಲಿ ಇವಾಗ ತೆಂಗಿನಕಾಯಿ, ಕೆಂಪು ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಮತ್ತು ಮೆಂತ್ಯ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೊಳ್ತೀನಿ. ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಜೊತೆ ಮಂಗಳೂರು ಸೌತೆಕಾಯಿ ಮತ್ತು ಮಸಾಲೆ ರುಬ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಕುದಿ ಬಂದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ, ಯಾಕಂದರೆ ಸ್ವಲ್ಪ ನನಗೆ ಕಮ್ಮಿ ಅನಿಸ್ತು. ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕಿದ್ದಕ್ಕೆ. ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ, ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡಿ. ನಾನು ಈರುಳ್ಳಿ, ಸಾಸಿವೆ, ಕರಿಬೇವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಲ್ಲ ಎಣ್ಣೆಯಲ್ಲಿ, ಇದನ್ನು ಒಗ್ಗರಣೆಗೆ ಹಾಕಿದ್ದೀನಲ್ಲ, ಇದನ್ನು ನಾನು ಮಾಡಿರೋ ದಾಲಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ, ಬ್ರೌನ್ ಆಯಿತು, ಸ್ವಲ್ಪ ಸಾಫ್ ಇಷ್ಟ ಆದರೆ ನೋಡಿ. ಇವಾಗ ನಾನು ಫ್ರೈ ಮಾಡ್ಕೊಂಡಿರೋದು, ಒಗ್ಗರಣೆ ಮಾಡ್ಕೊಂಡಿರೋದು ದಾಲಲ್ಲಿ ಮಿಕ್ಸ್ ಮಾಡ್ತೀನಿ. ಅಷ್ಟೇ, ಆಗೋಯ್ತು ನಮ್ಮದು ಮಂಗಳೂರು ಸೌತೆಕಾಯಿ ಸಾಂಬಾರು. ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು so much.